ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಸ್ಸಿಪಿ ಅಂಡ್ ಟಿಎಸ್ಪಿ ಹಣ ಪಂಚ ಗ್ಯಾರಂಟಿಗಳಿಗೆ ಬಳಕೆಯ ವಿಚಾರ. ಅವರ ಹಣ ಅವರಿಗೆ ಖರ್ಚು ಮಾಡಿದ್ದಾರೆ, ತಪ್ಪೇನಿದೆ? ಹಾವೇರಿಯ ಶಿಗ್ಗಾವಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ದ್ವೇಷ ಭಾಷಣ ತಡೆ ವಿಧೇಯಕ ಮಂಡನೆ ವಿಚಾರ. ರಾಜ್ಯದಲ್ಲಿ ದ್ವೇಷ ಭಾಷಣ ಮಾಡೋದೇ ಬಿಜೆಪಿಯವರು. ಅವರಿಗೆ ಎಲ್ಲಿ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಇದೆ. ಪ್ರತಿದಿನವೂ ದ್ವೇಷ ಭಾಷಣವನ್ನು ಮಾಡ್ತಾರೆ. ಮೋದಿಯಿಂದ ಹಿಡಿದು ಅಮಿತ್ ಶಾ ವರೆಗೂ ದ್ವೇಷ ಭಾಷಣ ಮಾಡ್ತಾರೆ. ಸಂವಿಧಾನದಲ್ಲಿ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯದ ಅವಕಾಶ ಇದೆ. ಹಾಗಂತ ಎಲ್ಲರಿಗೂ ಬೈಯಲ್ಲಿ ಗೆತ್ತುಕಟ್ಟಿಯಲ್ಲಿ ಅಂತ ಹೇಳಿಲ್ಲ. ದ್ವೇಷ ಭಾಷಣದಿಂದ ನಮ್ಮ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ. ಅದನ್ನ ಪ್ರಾರಂಭ ಮಾಡಿದ್ದು ಬಿಜೆಪಿ, ಬಜರಂಗ ದಳ, RSSನವರು. ನನ್ನ ಹಿಂದೆ ಗೃಹ ಮಂತ್ರಿ ಆಗಿದ್ದೆ, ಇವ್ರ ಕತೆ ಚೆನ್ನಾಗೇ ಗೊತ್ತಿದೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಜನ ನಮ್ಮಲ್ಲಿದ್ದಾರಾ ಇಲ್ವಾ? ಹತ್ತತ್ರ 20 SCನೇ 22-23% ಬರ್ತಾರೆ. ಎಲ್ಲ ಸೇರಿದ್ರೆ ಎಷ್ಟು ಪರ್ಸೆಂಟ್ ಆಗುತ್ತೆ? 24 ಬರುತ್ತೆ. ಅವ್ರ ಹಣ ಅವ್ರು ಖರ್ಚು ಮಾಡಿದ್ರೆ ತಪ್ಪೇನಿದೆ ಅದರಲ್ಲಿ? ಈಗ ಅವ್ರ ಹಣ ಅವ್ರು ಖರ್ಚು ಮಾಡಿದ್ರೆ ತಪ್ಪೇನಿದೆ? ಈಗ ಒಂದು ನಿಮಿಷ ಇರಿ. ಅವ್ರ ಹಣ ಅವ್ರು ಖರ್ಚು ಮಾಡಿದ್ರಲ್ಲಿ ತಪ್ಪೇನಿದೆ? ಏನಿಲ್ಲ. ದ್ವೇಷ ಭಾಷಣ ಮಾಡೋದು ಅವರೇ ಅಲ್ವಾ? ಅವ್ರಿಗೆ ಎಲ್ಲಿ ನಮಗೆ ಶಿಕ್ಷೆ ಆಗುತ್ತೆ ಅಂತ ಭಯ ಅಷ್ಟೇ ಅವರಿಗೆ. ಪ್ರತಿದಿನ ಏನು ಮಾಡ್ತಾರೆ? ದ್ವೇಷ ಭಾಷಣ. ಇಡೀ ಇಲ್ಲಿ ನಮ್ಮ ರಾಜ್ಯದಲ್ಲೆಲ್ಲ, ದೇಶದಲ್ಲೇ ಸ್ವತಃ ಪ್ರಧಾನಮಂತ್ರಿಗಳೇ, ಅಮಿತ್ ಶಾ ಅವರು, ಎಲ್ಲ ಬೇರೆ ಬೇರೆ ಎಲ್ಲ ರಾಷ್ಟ್ರ ನಾಯಕರುಗಳು ದ್ವೇಷ ಭಾಷಣ ಮಾಡ್ತಾನೆ ಇರ್ತಾರೆ. ನಮ್ಮ ರಾಜ್ಯದಲ್ಲೂ ಮಾಡ್ತಾರೆ. ವಾಟ್ಸಪ್ ಮುಖಾಂತರ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ. ವಾಕ್ ಸ್ವಾತಂತ್ರ್ಯ ಅಂದರೆ ಮಾತಾಡಲಿ, ಎಲ್ರಿಗೂ ಅವಕಾಶ ಇದೆ. ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಏನೊಬ್ಬರನ್ನ ಬೈರಿ ಅಂತ ಹೇಳ್ತಾರಾ? ಒಬ್ಬರು ಬೈನಿ ಅಂತ ಹೇಳ್ತಾರಾ? ಒಬ್ರನ್ನೊಬ್ರು ಎತ್ಕಟ್ಟಿ ಅಂತ ಹೇಳ್ತಾರಾ? ಅಲ್ವಾ? ಸ್ವಾತಂತ್ರ್ಯ ಇದೆ ಅಂತೇಳಿ ಏನು ಬೇಕಾದ್ರೂ ಮಾತಾಡ್ಬೋದಾ? ನಾನು ಮಾತಾಡಬಾರ್ದು. ನಾನು ಮಾತಾಡಿದ್ರು ತಪ್ಪೇ. ಅವರೇ ಅಲ್ಲ, ನಾನು ಕೂಡ ಮಾತಾಡಬಾರ್ದು. ದ್ವೇಷ ಭಾಷಣ ನಾನು ಮಾಡಬಾರ್ದು. ಕೋಮು ಗಲಭೆಗೆ ಪ್ರಮುಖ ಕಾರಣನೇ ಈ ದ್ವೇಷ ಭಾಷಣ. ಹೌದು, ಅವರೇ. ದ್ವೇಷ ಭಾಷಣದಿಂದಲೇ ನಮ್ಮ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದ್ದು. ಅದನ್ನು ಪ್ರಾರಂಭ ಮಾಡಿದ್ದೇ BJPಯವರು, ಬಜರಂಗ ದಳ, RSSನವರು. SC ST